ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣ ವರ್ಷ ಋತು, ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಶ್ರಾವಣ ಮಾಸದಲ್ಲೇ ವಿಶೇಷವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು. ಬಹಳಷ್ಟು ಆಸ್ತಿಕರಿಗೆ ದೇವತಾರಾಧನೆ, ಹಬ್ಬದ ಆಚರಣೆಗಳಿಗೆ ಶುಭ ಸಮಯ. ಅದರಲ್ಲೂ ಆಗಸ್ಟ್ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂಥ ದಿನ. ಎಲ್ಲರೂ ಕೂಡ ಅಮ್ಮನವರ ಆರಾಧನೆ ಮಾಡಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, 9ನೇ ತಾರೀಕು ಋಗ್ವೇದ ಮತ್ತು ಯಜುರ್ವೇದಗಳು ಉಪಕರ್ಮ ಮಾಡುವಂಥ ದಿವಸ. ಆ ಒಂದು ದೇವರ ಆಚರಣೆಯನ್ನು ನಡೆಸಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಆಗಸ್ಟಲ್ಲಿ ಬದಲಾಗುವಂತಹ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೆ, ಆಗಸ್ಟ್ ತಿಂಗಳಲ್ಲಿ 30ನೇ ತಾರೀಕು ತಿಂಗಳ ಅಂತ್ಯಭಾಗದಲ್ಲಿ ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಮೀನರಾಶಿಯವರಿಗೆ 7.5 ಪ್ರಭಾವಗಳು ಜನ್ಮರಾಶಿಯಲ್ಲೇ ಇರೋದರಿಂದ ಅದರ ಪ್ರಭಾವಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಜನ್ಮದಲ್ಲಿದ್ದಾಗ ಶನಿ ಪ್ರಭಾವಗಳು ಏನಾಗುತ್ತೆ, ಯಾವ ವಿಚಾರದ ಬಗ್ಗೆ ಅದು ಹೆಚ್ಚಾಗಿ ಸಂಬಂಧಪಡುತ್ತೆ ಅಂದರೆ, ನೇರವಾಗಿ ಒಂದು ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರ, ಮತ್ತು ಹಲ್ಲುಗಳಿಗೆ ಸಂಬಂಧಪಡುವಂತಹ ಆರೋಗ್ಯಕ್ಕೆ, ಮಾತೃವಿನ ಆರೋಗ್ಯ ಅಂದರೆ ತಾಯಿಯ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಡುವಂಥದ್ದು, ವಿವಾಹ ವಿಳಂಬ ಆಗುವಂಥದ್ದು, ದಾಂಪತ್ಯ ಜೀವನದ ಏರುಪೇರುಗಳು, ಇದಕ್ಕೆಲ್ಲ ಶನಿ ಜನ್ಮದಲ್ಲಿರುವಂಥದ್ದು ಸ್ವಲ್ಪ ಕಾರಣವಾಗುತ್ತೆ. ಹಾಗಾಗಿ ಈಶ್ವರ, ಆಂಜನೇಯ ಅಥವಾ ರಾಮನ ಆರಾಧನೆ ಮಾಡುವಂಥದ್ದು ಅತ್ಯಂತ ಶುಭ. ಉಳಿದಂತೆ ಗ್ರಹಗಳ ಸಂಚಾರ ಮೀನರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನೇ ಕೊಡುತ್ತೆ. ಅದರಲ್ಲೂ ಈ ಆಗಸ್ಟ್ ತಿಂಗಳು ಖಂಡಿತ ಲಾಭಗಳನ್ನು ಮೀನರಾಶಿಯವರು ಕಾಣ್ತಾರೆ. ಆರೋಗ್ಯದ ಬಗ್ಗೆ ಬೆನ್ನು ಹುರಿ, ಬ್ಯಾಕ್ ಪೇನ್ ಅಥವಾ ಮೂಳೆಗಳು, ನರಗಳಿಗೆ ಸಂಬಂಧಪಡುವಂಥದ್ದು, ಕಾಲಿನ ಮೂಳೆಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡುವಂಥದ್ದು ಅಥವಾ ಆ ದೇವರ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ತೇನೆ. ಕುಟುಂಬ ಸ್ಥಾನಾಧಿಪತಿಯಾದಂತಹ ಕುಜ ಸಪ್ತಮದಲ್ಲಿದ್ದಾನೆ. ಅವನ ದೃಷ್ಟಿ ಕೂಡ ಕುಟುಂಬ ಸ್ಥಾನದ ಮೇಲೆ ಬೀಳುತ್ತೆ. ಶಶಿಮಂಗಳ ಯೋಗ, ಜನ್ಮರಾಶಿಯನ್ನು ಕುಜ ನೋಡುವಂಥದ್ದು ಖಂಡಿತ ಮೀನರಾಶಿಗೆ ಅನುಕೂಲಗಳಾಗುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಧನಾಗಮನಗಳಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನ ಅಭಿವೃದ್ಧಿ ಇದೆಲ್ಲದೂ ಕೂಡ ಸಿಗುತ್ತೆ. ಈ ಮಾಸಗಳಲ್ಲಿ ಶುಭ ಫಲಗಳನ್ನು ಕಾಣ್ತೀರ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವದಲ್ಲಿದ್ದಾನೆ, ಗುರುವಿನ ಯುತಿಯಲ್ಲಿ. ಗುರು ಮತ್ತು ಶುಕ್ರ ಸುಖ ಸ್ಥಾನದಲ್ಲಿರುವಂಥದ್ದು ಸುಖಾಪೇಕ್ಷೆಗಳಿಗೆ ಸ್ವಲ್ಪ ಧನವ್ಯಯ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭ ಆಗುತ್ತೆ. ಭ್ರಾತೃಕಾರಕ ಕುಜ ಸಪ್ತಮದಲ್ಲಿದ್ದಾನೆ. ಅವನ ದೃಷ್ಟಿ ಕರ್ಮ ಉದ್ಯೋಗ ಸ್ಥಾನದ ಮೇಲೂ, ಜನ್ಮ ರಾಶಿಯ ಮೇಲೂ, ಕುಟುಂಬ ಸ್ಥಾನದ ಮೇಲೂ ಕೂಡ ಬೀಳುತ್ತೆ. ಶಶಿಮಂಗಳ ಯೋಗ, ಧನಾಧಿಪತಿ ಸಪ್ತಮದಲ್ಲಿದ್ದು ಧನಸ್ಥಾನವನ್ನು ನೋಡುವಂಥದ್ದು. ಸೊ ಮೀನರಾಶಿಯವರಿಗೆ ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಅನುಕೂಲಗಳು ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಸಿಗುತ್ತೆ. ಬಹಳಷ್ಟು ವಿಳಂಬಗಳನ್ನು ನೋಡ್ತಾನೆ ಬಂದಿದ್ದೀರಾ, ಬಟ್ ಈ ಸಮಯದಲ್ಲಿ ಅದು ಅನುಕೂಲಕ್ಕೆ ಬರುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಫಲ. ಪಂಚಮದಲ್ಲಿ ಬುಧಾದಿತ್ಯ ಯೋಗ, ಚತುರ್ಥದಲ್ಲಿ ಗುರು ಶುಕ್ರರ ಯುತಿ, 4 ಗ್ರಹಗಳ ಸಂಚಾರ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಯಾವುದಾದ್ರೂ ಪ್ರಾಪರ್ಟಿ ಅಥವಾ ವಾಹನ ಖರೀದಿ ಮಾಡುವಂಥ ವಿಚಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಥವಾ ಮನೆಗೆ ಸಂಬಂಧಪಡುವಂತಹ ಯಾವುದೇ ವಿಚಾರಗಳಿದ್ದರೂ ಕೂಡ ಈ ಸಮಯದಲ್ಲಿ ಸಕ್ಸಸ್ಸನ್ನು ಕಾಣ್ತೀರ. ಏಕೆಂದರೆ ಸುಖಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಸಂಚಾರ ಖಂಡಿತ ಶುಭ ಆಗುತ್ತೆ.
ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಏಕೆಂದರೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಈ ಎಲ್ಲ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುವಂತಹ ಒಂದು ಭಾವ ಚತುರ್ಥ ಭಾವ. ಅಲ್ಲಿ ಗುರು ಶುಕ್ರರ ಸಂಯೋಗ ಮೀನರಾಶಿಯವರಿಗೆ ಆಗಸ್ಟಲ್ಲಿ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲೂ ಕೂಡ ಪ್ರಾಪರ್ಟಿ ಅಥವಾ ಮನೆ ವಿಚಾರಗಳಿಗೆ ಖಂಡಿತ ಅನುಕೂಲಗಳನ್ನು ಕೊಡುತ್ತೆ ವೀಕ್ಷಕರ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಸಮಯ ಇದು. ಅತಿ ಹೆಚ್ಚಿನ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿದೇಶದಲ್ಲಿ ವ್ಯಾಸಂಗ, ಉದ್ಯೋಗ ಇದೆಲ್ಲದಕ್ಕೂ ಕೂಡ ಶುಭ ಫಲ, ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ. ಲಕ್ಷ್ಮೀನಾರಾಯಣನ ಆರಾಧನೆ ಮಾಡುವಂಥದ್ದು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಶುಭ ಆಗುತ್ತೆ ಅಂತ ಹೇಳ್ಬೋದು. ಷಷ್ಠದಲ್ಲಿ ಕೇತು, ಈ ತಿಂಗಳ 17ರ ನಂತರ ಸೂರ್ಯನು ಕೂಡ ಅಲ್ಲಿಗೆ ಬರ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು, ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಶುಭ ಫಲಗಳನ್ನು ಕೊಡುತ್ತೆ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೂ ಕೂಡ ಮೀನರಾಶಿಯವರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಸಪ್ತಮದಲ್ಲಿ ಕುಜದೋಷ ಅನ್ನುವಂಥದ್ದು, ಕುಜನ ಮೇಲೆ ಶನಿ ದೃಷ್ಟಿ, ಶನಿ ಮೇಲೆ ಕುಜನ ದೃಷ್ಟಿ. ದಂಪತಿಗಳಿಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತೆ ಅಥವಾ ರಕ್ತದೋಷಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಇದು ಗಂಡ ಹೆಂಡತಿಯ ನಡುವೆ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಡುವಂಥದ್ದು. ವಿವಾಹ ವಿಳಂಬ ಆಗುವಂಥದ್ದು ಅಥವಾ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳಿಗೆ ಇದು ಕುಜದೋಷ ಅನ್ನುವಂಥದ್ದು ಕಾರಣವಾಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ಪರಿಹಾರ ಪ್ರಾರಂಭದಲ್ಲೇ ಹೇಳಿದ್ದೇನೆ ನಾನು. ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡೋದು ಖಂಡಿತ ಶುಭ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಗುರು ವಕ್ರನಾಗಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವಾಗ ಮೀನರಾಶಿಯವರಿಗೆ ಒಂದು ಗುರುಬಲ ಅನ್ನುವಂಥದ್ದು ಒಂದು 3 ತಿಂಗಳ ಕಾಲ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ. ಹಿಂದಿನಿಂದ ಪ್ರಯತ್ನ ಮಾಡ್ತಾ ಇದ್ದರೆ ಆ ಸಮಯದಲ್ಲಿ ನಿಶ್ಚಯ ಆಗೋದಕ್ಕೆ ಬಹಳ ಅವಕಾಶಗಳಿರುತ್ತೆ. ಮುಂದಿನದನ್ನು ಯಾಕೆ ಈ ಸಮಯದಲ್ಲೇ ಹೇಳ್ತಾ ಇದ್ದೀವಿ ಅಂದರೆ, ಖಂಡಿತ ಪ್ರಯತ್ನಗಳನ್ನು ಬಿಡಬೇಡಿ. ಇನ್ನೊಂದು 2-3 ತಿಂಗಳಲ್ಲಿ ಅತಿ ಉತ್ತಮವಾದಂತಹ ಸಮಯ ದಾಂಪತ್ಯ ಜೀವನ, ಆರೋಗ್ಯ ಹಾಗೆ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಸಮಯ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟಮ ಮೃತ್ಯುಸ್ಥಾನಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿದ್ದಾನೆ. ದೇವಿಯ ಆರಾಧನೆ ಮಾಡುವಂಥದ್ದು ಸ್ವಲ್ಪ ಪ್ರಾಪರ್ಟಿ ವಿಚಾರಗಳಿಗೆ ಮೀನರಾಶಿಯವರಿಗೆ ಅವಶ್ಯಕವಾಗುತ್ತೆ. ಏಕೆಂದರೆ ಚಂದ್ರನಿಂದ ಕೇಂದ್ರದಲ್ಲಿ ಗುರು ಸಂಚಾರ ಆಗುವಾಗ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗ ಅಂತ ಹೇಳ್ತೇವೆ. ಆ ಯೋಗದ ಫಲಗಳೇನು ಅಂದರೆ ವಾಹನದಿಂದ ಅಭಿವೃದ್ಧಿ ಅಥವಾ ಹೊಸ ವಾಹನ ಅಥವಾ ಪ್ರಾಪರ್ಟಿ ಮನೆ ಖರೀದಿ ಮಾಡುವಂಥದ್ದು ಇಂತಹ ವಿಚಾರಗಳಿಗೆ ಹೆಚ್ಚಾಗಿ ರಿಲೇಟೆಡ್ ಆಗಿರುತ್ತೆ. ಅಷ್ಟಮಾಧಿಪತಿ ಶುಕ್ರ ಸುಖಸ್ಥಾನಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದ ಸ್ವಲ್ಪ ಖರ್ಚುಗಳನ್ನು ಶುಕ್ರ ಜಾಸ್ತಿ ಮಾಡಿಸ್ತಾನೆ. ಅದರಲ್ಲೂ ಸುಖಾಪೇಕ್ಷೆಗಳಿಗೆ ಅಂದರೆ ಪ್ರಾಪರ್ಟಿ, ಮನೆ, ವಾಹನ ಅನ್ನುವಂತಹ ವಿಚಾರಗಳಿಗೆ ಹೆಚ್ಚಿನ ಧನವ್ಯಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಅಮ್ಮನವರ ಅನ್ನಪೂರ್ಣೇಶ್ವರಿ ಅಥವಾ ಶಾರದಾಂಬೆಯ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಭಾಗ್ಯಸ್ಥಾನಾಧಿಪತಿಯಾದಂತಹ ಕುಜ ಸಪ್ತಮ ಕೇಂದ್ರದಲ್ಲಿದ್ದಾನೆ. ಲಾಭಾಧಿಪತಿ ಶನಿಯನ್ನು ನೋಡ್ತಾನೆ. ಸೊ ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿತೃಕಾರಕ ಸೂರ್ಯನು ಕೂಡ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಪಿತೃವಿನ ಒಂದು ಅನುಗ್ರಹ ಸಿಗುತ್ತೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿ ಅನ್ನುವಂಥದ್ದು ಅಭಿವೃದ್ಧಿಗೆ ಬರುತ್ತೆ. ಕೃಷಿ ಭೂಮಿ ಅಥವಾ ಯಾವುದಾದ್ರೂ ವಾಹನ, ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು ಶುಭ ಆಗುತ್ತೆ. ಕರ್ಮ ಉದ್ಯೋಗದಲ್ಲಿ ಮೀನರಾಶಿಯವರು ಒಂದು ಸ್ಟೆಬಿಲಿಟಿಯನ್ನು ಕಾಣೋದಕ್ಕೆ ಸಾಧ್ಯ. ಏಕೆಂದರೆ ಜನ್ಮರಾಶಿಯಲ್ಲಿರುವಂತಹ ಶನಿ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ, ಕರ್ಮ ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಅಂದರೆ ಅದರ ಅರ್ಥ ವಿವಾಹ ವಿಳಂಬ ಮಾಡ್ತಾನೆ. ಉದ್ಯೋಗದಲ್ಲಿ ಸ್ಥಾನಪಲ್ಲಟಗಳನ್ನು ಅಂದರೆ ಇರುವಂತಹ ಉದ್ಯೋಗವನ್ನು ಬಿಡಬೇಕಾಗುತ್ತೆ, ಬೇರೆ ಉದ್ಯೋಗಗಳನ್ನು ಮಾಡಬೇಕಾಗುತ್ತೆ. ಹೀಗೆ ಪರಿವರ್ತನೆಗಳಿಗೆ ತುಂಬ ಅನಿವಾರ್ಯತೆಗಳು ಬಂದು ಕೂತ್ಕೊಳ್ಳುತ್ತೆ ಮೀನರಾಶಿಯವರಿಗೆ. ಸೊ ಈ ಮಾಸಗಳಲ್ಲಿ ಗುರು ಶುಕ್ರರ ದೃಷ್ಟಿ ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳೋದ್ರಿಂದ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಗುರುದೃಷ್ಟಿ ಅನ್ನುವಂಥದ್ದು ಜನ್ಮರಾಶಿಯ ಮೇಲೆ, ಜನ್ಮರಾಶಿಯಲ್ಲಿರುವಂತಹ ಶನಿ ಮೇಲೆ ಬೀಳೋದ್ರಿಂದ ಈ ಆಗಸ್ಟಿಂದ ಮುಂದಿನ ದಿನಗಳಲ್ಲಿ ಮೀನರಾಶಿಯವರಿಗೆ ಸಂಪೂರ್ಣ ಉದ್ಯೋಗದಲ್ಲಿ ಒಂದು ಸ್ಥಿರತೆ ಮತ್ತು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ.
ಗುರು ಶುಕ್ರರ ದೃಷ್ಟಿ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳುವಂಥದ್ದು ಖಂಡಿತ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು ಈಗ ಸಿಕ್ಕಿದಂತಹ ಉದ್ಯೋಗದಲ್ಲಿ ಇನ್ನೊಂದು 2-2.5 ವರ್ಷಗಳ ಕಾಲ ಮೀನರಾಶಿಯವರು ಯಾವುದೇ ಪರಿವರ್ತನೆಗಳನ್ನು ಮಾಡಿಕೊಳ್ಳದೇ ಇದ್ದರೆ ಉತ್ತಮ. ಗುರು ಪಂಚಮಕ್ಕೆ ಬಂದಾಗ ಬೇಕಾದರೆ ಒಂದು ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಬಹುದು. ಒಟ್ಟಿನಲ್ಲಿ ಗುರುಬಲ ಬಂದಾಗ ಸಿಕ್ಕಿದಂತಹ ವ್ಯವಸ್ಥೆಗಳು ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಲಾಭಸ್ಥಾನಾಧಿಪತಿ ಶನಿ ಜನ್ಮದಲ್ಲಿದ್ದಾನೆ. ತುಂಬ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗೋದಿಲ್ಲ. ಅಲ್ಪತೃಪ್ತರಾಗಬೇಕು ಈ ಸಮಯಗಳಲ್ಲಿ, ಯಾಕೆಂದರೆ ಅದರ ಅವಶ್ಯಕತೆಗಳಿದೆ. 7.5 ಪ್ರಭಾವ, ನೀವು ಎಷ್ಟೇ ಲಾಭಗಳನ್ನು ನಿರೀಕ್ಷೆ ಮಾಡಿದರೂ ಕೂಡ ಅದರ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಇರೋದರಲ್ಲಿ ತೃಪ್ತಿ ಪಟ್ಕೊಳ್ಳೋದ್ರಿಂದ ಸ್ವಲ್ಪ ನಿಷ್ಠುರಗಳು ಕಡಿಮೆ ಆಗುತ್ತೆ, ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ, ಉದ್ಯೋಗದಲ್ಲಿ ಒಂದು ಸ್ಥಿರತೆ ಮತ್ತು ಸ್ಥಿಮಿತಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ 7.5 ಪ್ರಭಾವಗಳಿಗೆ ಒಳಗಾಗದೇ ಇರೋದು ಒಂದು ಸ್ಥಿರವಾದ ಒಂದು ಮಾನಸಿಕ ಸ್ಥಿತಿಯನ್ನು ಇಟ್ಕೊಳ್ಳೋದು ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ವ್ಯಯಾಧಿಪತಿಯಾದಂತಹ ಶನಿ ಜನ್ಮದಲ್ಲಿದ್ದಾನೆ. ಜನ್ಮಶನಿಯಲ್ಲಿ ಅಷ್ಟೇನೂ ಸಮಸ್ಯೆಗಳಿಲ್ಲ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ವಿವಾಹ ಇಂತಹ ಒಂದು ಮುಂಚೂಣಿಯಲ್ಲಿರುವಂಥವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಪರಿವರ್ತನೆಗಳಿಗೆ ಅನಿವಾರ್ಯ ಆಗುತ್ತೆ. ಈ ಮೂರನ್ನು ಸುಧಾರಿಸ್ಕೊಳ್ಳೋದಾದರೆ ಅದಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಉಳಿದ ವಿಚಾರಗಳು ಮೀನರಾಶಿಯವರಿಗೆ ಸ್ವಲ್ಪ ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಕೊಡುತ್ತೆ. ಹನುಮಾನ್ ಚಾಲಿಸ ಕೇಳುವಂಥದ್ದು, ರಾಮತಾರಕ ಮಂತ್ರ ಅಥವಾ ರಾಮನ ದರ್ಶನ ಮಾಡುವಂಥದ್ದು, ಶನಿವಾರದ ದಿವಸ ಆಂಜನೇಯನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಇಂಥದ್ದನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಇವೆಲ್ಲ ಇನ್ನೂ 2-2.5 ವರ್ಷಗಳ ಕಾಲ ಜನ್ಮದಲ್ಲಿ ಶನಿ ಇರುವಷ್ಟು ಸಮಯ ವಿವಾಹದ ಅಂಚಿನಲ್ಲಿರುವಂಥವರು ಹಲವಾರು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಸೊ ಮೀನರಾಶಿಯವರಿಗೆ ಎಲ್ಲ ನವಗ್ರಹಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.